ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಬಬಲೇಶ್ವರ ಪೊಲೀಸ್ ಠಾಣಾ ಅಪರಾಧ ಕ್ರಮಾಂಕ 29/26 ಅಂಡರ್ ಸೆಕ್ಷನ್ 316 ಕ್ಲಾಸ್ 2454 BNS 2023 ಇದು ಫೆಬ್ರವರಿ 12ನೇ ತಾರೀಕು 2026ರಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಅಶೋಕ್ ತಿಪ್ಪರೆಡ್ಡಿ ಅನ್ನುವಂಥವ್ರು ಪ್ರಧಾನ ವ್ಯವಸ್ಥಾಪಕರು, ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವರಿಂದ ಇದನ್ನ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಏನಂತಂದ್ರೆ, ಈ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಖಾನೆಯ ಕಬ್ಬು ತೂಕ ವಿಭಾಗದಲ್ಲಿ ಕೆಲಸ ಮಾಡುವಂತಹ ವೇಬ್ರಿಡ್ಜ್ ಆಪರೇಟರ್ ಆದಂತಹ ದರಪ್ಪ ನಾವಿ ಮತ್ತು ಇನ್ನಿತರರು ಸೇರಿಕೊಂಡು ನಂದಿ ಶುಗರ್ ಕಾರ್ಖಾನೆಯ 2025 ಮತ್ತೆ 26ನೇ ಹಂಗಾಮಿನಲ್ಲಿ, ಕಬ್ಬು ನಿರಿಸುವ ಹಂಗಾಮಿನಲ್ಲಿ ತಮಗೆ ಬೇಕಾದ ರೈತರ ಹೆಸರಿನಲ್ಲಿ ಸುಮಾರು 17,981 ಮೆಟ್ರಿಕ್ ಟನ್ ಕಬ್ಬನ್ನ ಮೋಸದಿಂದ ತೂಕ ಮಾಡಿ ಬೋಗಸ್ ಬಿಲ್ಲು ರಸೀದಿಗಳನ್ನ ಮಾಡಿ ಒಟ್ಟು 1,87,18,324 ರೂಪಾಯಿಗಳು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಫ್ಯಾಕ್ಟರಿಗೆ ನಷ್ಟ ಮಾಡಿರ್ತಾರೆ ಅಂತ ಹೇಳಿ ಕೇಸ್ ದಾಖಲಾಗಿರುತ್ತೆ. ಸೊ ಮೇಲ್ನೋಟಕ್ಕೆ ಇದು ಕೇವಲ 25-26ನೇ ಸಾಲಿನಲ್ಲಿ ಒಟ್ಟು 17,000 ಮೆಟ್ರಿಕ್ ಟನ್ ಕಬ್ಬಿಗೆ ಸಂಬಂಧಪಟ್ಟಂತೆ 1,87,00,000 ಫ್ಯಾಕ್ಟರಿಗೆ ನಷ್ಟ ಆಗಿದೆ ಅಂತ ಕಂಡು ಬಂದ್ರು ಕೂಡ ಈ ಹಿನ್ನೆಲೆಯನ್ನ ಇನ್ ಡೆಪ್ತ್ ಆಗಿ ನಾವು ಪರಿಶೀಲನೆ ಮಾಡಿದಾಗ DSP ರೂರಲ್ಲು ಮತ್ತೆ CPI ವಿಜಯಪುರ ರೂರಲ್ಲು ಮತ್ತೆ PSI ಬಬಲೇಶ್ವರು ಮತ್ತೆ ಇಲ್ಲೆಲ್ಲ ಇರುವಂತಹ ಸಿಬ್ಬಂದಿಗಳ ಒಂದು ತನಿಖಾ ತಂಡವನ್ನ ನೇಮಕ ಮಾಡಿಕೊಂಡು ಇದನ್ನ ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ಗೆ ಇಳಿತಾರೆ. ಇದರಲ್ಲಿ ಇವನ ಜೊತೆಗೆ ಇನ್ನೂ ಒಂದು 7 ಜನ ಆರೋಪಿತರನ್ನು ಕೂಡ ಇದರಲ್ಲಿ ಕಂಡು ಬರುತ್ತೆ. ಇದು ಕೇವಲ 2025 ಮತ್ತೆ 26ನೇ ಸಾಲಿನಲ್ಲಿ ಅಷ್ಟೇ ಅಲ್ಲ, ಇದು 2020ರಿಂದ 26ರವರೆಗೂ ಸುಮಾರು 5ರಿಂದ 6 ವರ್ಷಗಳ ಕಾಲ ನಿರಂತರವಾಗಿ ಈ ರೀತಿ ಇವರು ಫ್ರಾಡ್ ಮಾಡಿದ್ದಾರೆ ಅನ್ನೋದು ಕೂಡ ಕಂಡು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಉಳಿದಂತ ಆರೋಪಿತರಾದಂತಹ ಬೀರಪ್ಪ ಗಾಡದಾರ್ ಆಗಿರ್ಬೋದು, ಈತ ರಬಕವಿ ತಾಲೂಕು, ಯಲ್ಲಪ್ಪ ಗಾಡದಾರ್ ಆಗಿರ್ಬೋದು, ಇವನು ಕೂಡ ರಬಕವಿ ತಾಲೂಕು ಯರಗಟ್ಟಿ ಊರು, ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಕ್ನೂರು ತಾಲೂಕು ರಾಯಬಾಗ, ಈಸ್ ಒನ್ ಆಫ್ ದ ಮೇನ್ ಅಕ್ಯೂಸ್ಡ್. ಪರಮಾನಂದ ಗಡ್ಡಿ, ಇವನು ಕೂಡ ಅಲಕ್ನೂರು ರಾಯಬಾಗ, ಮಹಾದೇವ್ ಕಾಂಬ್ಳೆ ಈತನು ರಾಯಬಾಗ, ಬಾಳಪ್ಪ ಜೋಪಡೆ ಈತನು ಕೂಡ ರಾಯಬಾಗ, ಪ್ರಭಾಕರ್ ಸಿಂಗ್ ಅನ್ನೋನು ಹೂಗಾರ, ಕಾಗವಾಡ ಪೊಲೀಸ್ ಸ್ಟೇಷನ್ ಇರುವಂತ ಹೂಗಾರ್ ಶುಗರ್ ಫ್ಯಾಕ್ಟರಿ ಇದೆ ಅಲ್ಲಿ ಅವನು. ಇವರೆಲ್ಲ ಸೇರ್ಕೊಂಡು ಈ ಪ್ರಕರಣವನ್ನ ಮಾಡಿದ್ರ ಅನ್ನೋದು ಕಂಡು ಬರುತ್ತೆ. ಇವರ ಹಿನ್ನೆಲೆಯನ್ನ ಚೆಕ್ ಮಾಡಿದಾಗ ಇವರು ಇದೇ ರೀತಿ ಬೆಳಗಾವಿ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತ ಶುಗರ್ ಫ್ಯಾಕ್ಟರಿಗಳಲ್ಲಿನೂ ಕೂಡ ತೂಕದ ವಿಚಾರದಲ್ಲಿ ಮೋಸ ಮಾಡಿ ಅಲ್ಲಿ ಇದ್ದಂತ ಶುಗರ್ ಫ್ಯಾಕ್ಟರಿಗಳಿಗೂ ಕೂಡ ಲಾಸ್ ಮಾಡಿದರೆ. ಇದರಲ್ಲಿ ಕೆಲವೊಂದಿಷ್ಟು ಜನದ ಮೇಲೆ ಕಂಪ್ಲೇಂಟ್ನು ಆಗಿದೆ, FIR ಗಳನ್ನು ಕೂಡ ಆಗಿದೆ. ಈಗೇನು ನಾವು ಪ್ರಮುಖ ಆರೋಪಿ ಇದ್ದಾನೆ ದರಪ್ಪ ನಾವಿ, ಈತನನ್ನ ನಾವು ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಇನ್ನೊಬ್ಬ ಬೀರಪ್ಪ ಗಡದಾರ್ ಅನ್ನುವಂಥವನು ಈ ದರಪ್ಪ ನಾವಿಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಬೀರಪ್ಪ ಗಾಡದಾರ್ ಇದೇ ರೀತಿ ರೈತರಿಗೆ ಏನು ಕಾರ್ಖಾನೆಯಲ್ಲಿ ಚಿಟ್ ಬಾಯ್ಸ್ ಅಂತ ಇರ್ತಾರೆ, ಫೀಲ್ಡ್ ಲೆವೆಲ್ ದಲ್ಲಿ ಚಿಟ್ ಬಾಯ್ಸ್ ಗಳು ಹೋಗ್ಬಿಟ್ಟು ಅಲ್ಲಿ ರೈತರು GPS ಲೊಕೇಶನ್ಸ್ ಗಳನ್ನ ಬೆಳೆದಂತ ಬೆಳೆಗಳನ್ನ ಅವರು ಆಪ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಮುಖಾಂತರ ಶುಗರ್ ಫ್ಯಾಕ್ಟರಿ ಮಾಹಿತಿ ಹೋಗುತ್ತೆ, ಇಂತ ರೈತ ಶುಗರ್ ಬೆಳೆದಿದ್ದಾನೆ, ಮುಂದೆ ಶುಗರ್ ಬೆಳೆದ್ಮೇಲೆ ಇದು ಫ್ಯಾಕ್ಟ್ರಿಗೆ ಬರುತ್ತೆ ಅನ್ನೋ ಒಂದು ಪ್ರಕ್ರಿಯೆ. ಇವರು ಈ ಫೇಕ್ ಕೋಡ್ ಗಳನ್ನೇ ಜನರೇಟ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಫೀಲ್ಡ್ ಲೆವೆಲ್ ದಲ್ಲಿ ಹೋಗೋದು, ಅಲ್ಲಿ ರೈತ
ಬೆಳೆದಿರಲ್ಲ, ಬೆಳೆದಿದ್ದಾನೆ ಅಂತಂತೇಳಿ ಕೋಡನ್ನ ಜನರೇಟ್ ಮಾಡೋದು. ಸೊ ಜನರೇಟ್ ಮಾಡಿದಾದ್ಮೇಲೆ ಈ ತೂಕ ಮತ್ತು ಬಿಲ್ ಜನರೇಟ್ ಮಾಡೋ ಟೈಮ್ ಅಲ್ಲಿ ಇವ್ರೇನು ಈಗ ಆರೋಪಿಗಳಿದ್ದಾರೆ ಆ ಶಿಫ್ಟ್ ಅಲ್ಲಿ ಅವರೇ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ 10 ಮೆಟ್ರಿಕ್ ಟನ್ ಶುಗರ್ ಬಂದಿದ್ದಿಲ್ಲ ಅಂದ್ರೂ ಬಂದಿದೆ ಅಂತಂತೇಳಿ ಬಿಲ್ ಜನರೇಟ್ ಮಾಡಿದಾಗ ಅದು ಫ್ಯಾಕ್ಟರಿ ಲೆಕ್ಕಕ್ಕೆ 10 ಮೆಟ್ರಿಕ್ ಟನ್ ಶುಗರ್ ಬೆಳೆದಂಗ ಆಗತ್ತೆ, ಬಿಲ್ ಬಂದು ಬಿದ್ದಂಗ ಆಗತ್ತೆ, ಬಿಲ್ ಜನರೇಟ್ ಆಗತ್ತೆ. ಇನ್ ರಿಯಾಲಿಟಿಯಲ್ಲಿ ಶುಗರೇ ಬಂದಿರಲ್ಲ. ಹಾಗಾಗಿ ಈ ರೀತಿ ಇವರು ಯಾವಾಗ ಇವರು ಶಿಫ್ಟ್ ಇತ್ತು, ಯಾವಾಗ ಟೈಮಿಂಗ್ ಇತ್ತು, ಸುಮಾರು 93 ಜನರ ಹೆಸರಲ್ಲಿ 93 ಜನರ ಹೆಸರಲ್ಲಿ ಸುಮಾರು 93 ಬ್ಯಾಂಕ್ ಅಕೌಂಟ್ಗಳ ಹೆಸರಲ್ಲಿ 2020ರಿಂದ 26ರವರೆಗೆ ಒಟ್ಟು 34,490 ಮೆಟ್ರಿಕ್ ಟನ್ ಏನಿದೆ ಇದು ಫೇಕ್ ಕಪ್ಪು ಬಂದೇ ಇಲ್ಲ. ಇಷ್ಟೊಂದು ಕಪ್ಪು ಬಂದಿದೆ ಅಂತ ಹೇಳಿ ಅದಕ್ಕೆ ಕಬ್ಬಿಗೆ ಬರೀ ಕಬ್ಬಿನ ಬಿಲ್ ಅಷ್ಟೇ ಇರಲ್ಲ, ಅದಕ್ಕೆ ಕಬ್ಬು ನೂರ್ಸ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಕಟಾವಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಟ್ರಾನ್ಸ್ಪೋರ್ಟ್ಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಅದಕ್ಕೆಲ್ಲಾ ಸೇರಿ ಒಟ್ಟು 91 ಬ್ಯಾಂಕ್ ಖಾತೆಗಳಿಗೆ 12,37,27,424 ರೂಪಾಯಿಗಳನ್ನ ಫ್ಯಾಕ್ಟರಿಗೆ ನಷ್ಟ ಮಾಡಿ ಇವರು ಏನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಕೈಗೊಂಡಾಗ ಈಗಾಗಲೇ 10,50,83,000 ರೂಪಾಯಿಯನ್ನ ಮಾನ್ಯ ನ್ಯಾಯಾಲಯದ ಆರ್ಡರ್ ನ ತೆಗೆದುಕೊಂಡು ಈಗಾಗಲೇ ಶುಗರ್ ಫ್ಯಾಕ್ಟರಿಗೆ ವಾಪಸ್ಸು ಕೊಡ್ಲಾಗಿದೆ. ಅದರ ಜೊತೆಗೆ ಸುಮಾರು 82,07,569 ರೂಪಾಯಿನ ಫ್ರೀಸ್ ಮಾಡಲಾಗಿದೆ. ಒಟ್ಟು 11,32,07,569 ರೂಪಾಯಿ, ನಿಯರ್ಲಿ 93% ಆಫ್ ರಿಕವರಿ ಈ ಪ್ರಕರಣದ ತನಿಖೆಯಲ್ಲಿ ನಮ್ಮ ಪೊಲೀಸ್ನವ್ರು ಮಾಡಿಬಿಟ್ಟು ನಂದಿ ಸಹಕಾರ ಶುಗರ್ ಫ್ಯಾಕ್ಟರಿ ಏನಿದೆ ಅದಕ್ಕೆ ಕಳೆದ 5-6 ವರ್ಷದಿಂದ ಆದಂತ ಮೋಸದ ದುಡ್ಡು ವಾಪಸ್ ಅವರಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನ ಕೈಗೊಂಡಂತಹ ಸಿಪಿಐ ರಮೇಶ್ ಅವಜಿ ಮತ್ತೆ PSI ಬಬಲೇಶ್ವರ್ ಬಸನಗೌಡ ಮತ್ತೆ ಅವರೆಲ್ಲ ತನಿಖಾ ತಂಡ ಮತ್ತೆ ಇದರ ಮಾರ್ಗದರ್ಶನವನ್ನು ಮಾಡದಂತ ನಮ್ಮ DSP ಮತ್ತೆ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರು ಈ ವಿಶೇಷ ತಂಡವನ್ನ ಮಾಡಿಬಿಟ್ಟು ಕೇವಲ 3-4 ತಿಂಗಳಲ್ಲಿ ಈ ಪ್ರಕರಣವನ್ನ ಇನ್ ಡೆಪ್ತ್ ಆಗಿ ತನಿಖೆ ಮಾಡಿ ಸುಮಾರು 11,32,00,000 ವಾಪಸ್ಸು ಶುಗರ್ ಫ್ಯಾಕ್ಟರಿಗೆ ಬರುವಂಗೆ ಮಾಡಿದ್ದಾರೆ. ಈ 8 ಜನ ಆರೋಪಿತರನ್ನು ಕೂಡ ಕಾನೂನು ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಅವರ ಸ್ವಲ್ಪ ಹಿನ್ನೆಲೆಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ದರಪ್ಪ ನಾವಿ ಏನು ಅಕ್ಯೂಸ್ ನಂಬರ್ 1 ಇದಾನೆ, ಈತ ಮುಂಚೆ ದಿನಗೂಲಿ ಕೆಲಸ ಅಲ್ಲಿ ಮಾಡ್ತಿದ್ದ ಫ್ಯಾಕ್ಟರಿಯಲ್ಲಿ. ತದನಂತರ ಟೋಕನ್ ನೀಡುವ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾನೆ. ಈಗೇನು A2 ಆರೋಪಿ ಇದಾನೆ, ನಿಮ್ಗೆ A2 ಆರೋಪಿ ಡೀಟೇಲ್ಸ್ ಕೊಡುತ್ತೆ. ಬೀರಪ್ಪ ಗಡದಾರ್ ಅನ್ನೋನು ಇವನ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 2020ರಿಂದ 24ವರೆಗೂ ಕೂಡ A2 ಆರೋಪಿ ಆದಂತ ಬೀರಪ್ಪ ಗಡದಾರ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬೀರಪ್ಪ ಹಿಂಗ್ ಮಾಡ್ತಾನೆ ಅಂತಂತೇಳಿ ಯಾರಿಗೆ ಈ ದರಪ್ಪ ನಾವಿಗೆ ಗೊತ್ತಾಗಿ ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದನ್ನ ವರ್ಕ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಹೀಗೆ ದರಪ್ಪ ಏನ್ ಮಾಡ್ತಾನೆ, ಒಟ್ಟು 3 ಜನರ ಹೆಸರಲ್ಲಿ ಈ ರೀತಿ ಬಿಲ್ ಗಳನ್ನ ಕ್ರಿಯೇಟ್ ಮಾಡಿ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಸುಮಾರು 47,72,506 ರೂಪಾಯಿ ಏನು ಇವನ ಇದಕ್ಕೆ ತಗೊಂಡಿರ್ತಾನೆ. ಅದೇ ರೀತಿ 2ನೇ ಆರೋಪಿ ಆದಂತ ಬೀರಪ್ಪ ಗಾಡದಾರ್, ಈತ ಎಕ್ಸ್ಪರ್ಟ್ ಆಗಿರ್ತಾನೆ. 2020ರಿಂದ 24 ಎಕ್ಸ್ಪರ್ಟ್ ಆಗಿ 24ರಲ್ಲಿ ಬಿಡ್ತಾನೆ. ಈತ ಮೂಲತಃ ರಬಕವಿ ಅವನು. ಈತ ದರಪ್ಪ ನಾವಿ ಜೊತೆಗೆ ಮತ್ತೆ ಇವನಿಗೆ ಜೊತೆಗೆ ಸೇರ್ಬಿಟ್ಟು ಯಾರು ಬೀರಪ್ಪ ಗಾಡದಾರು ಮತ್ತೆ ದರಪ್ಪ ನಾವಿ ಸೇರ್ಬಿಟ್ಟು ಒಟ್ಟು 18 ಜನರ ಹೆಸರಿನಲ್ಲಿ ಈ ರೀತಿ ತೂಕದ್ದು ಆಗಿರ್ಬೋದು ಬಿಲ್ ಗಳನ್ನ ಕ್ರಿಯೇಟ್ ಮಾಡಿರ್ತಾನೆ. ಮತ್ತೆ ಉಳಿದವ್ರಿಗೂ ಕೂಡ ಆರೋಪಿಗಳ ಜೊತೆಗೆ ಕೈ ಜೋಡಿಸಿ ಈ ಹಣದ ವ್ಯವಹಾರವನ್ನ ಅದರಲ್ಲಿ ಕಮಿಷನ್ ರೂಪದಲ್ಲಿ ಕೂಡ ಪಡೆದಿರ್ತಾನೆ. 3ನೇ ಆರೋಪಿ ಆದಂತಹ ಯಲ್ಲಪ್ಪ ಗಾಡದಾರ್ ಈ ಎರಡನೇ ಆರೋಪಿ ಇದ್ದಾನೆ. 2ನೇ ಆರೋಪಿಯ ಅಣ್ಣ ಈತ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಹಳೆ MOB ಅವನು ಇಂಥ ವಿಚಾರಗಳಲ್ಲಿ. ಈತ ಏನ್ ಮಾಡಿರ್ತಾನೆ ಅಂತಂದ್ರೆ ಈ ಬಾಗಲಕೋಟೆ ಬೆಳಗಾಮಲ್ಲಿ ಈ ರೀತಿ ಆಗಿ ಇವರೆಲ್ಲ ಐಡೆಂಟಿಫೈ ಆಗಿರ್ತಾರೆ, ಸಿಕ್ಕಾಕೊಂಡು ಬಿದ್ದಿರ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದನ್ನ ಮಾಡಿದ್ರೆ ಗೊತ್ತಾಗಲ್ಲ ಅಂತೇಳಿ ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ಈ ಬೀರಪ್ಪ ಗಾಡದಾರನ್ನ ಸೇರ್ಸಿರ್ತಾನೆ ಟ್ರೈನಿಂಗ್ ಕೊಟ್ಟು. ಅಂದ್ರೆ ವೇ ಬ್ರಿಡ್ಜ್ ಆಪರೇಟರ್ ತರಬೇತಿಯನ್ನ ಪಡೆದು ಅಲ್ಲಿ ಸೇರ್ಸಿರ್ತಾನೆ. ಸೇರ್ಸಿದಾದ್ಮೇಲೆ ಇದನ್ನ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಮುಂದೆ ಬರುವಂತ ದರಪ್ಪ ನಾವಿನ 24ರಲ್ಲಿ ಬಿಟ್ರು ಕೂಡ ದರಪ್ಪ ನಾವಿನ ಜೊತೆಗೆ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಈ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಒಟ್ಟು ಈತನ ಕಡೆಯಿಂದ 3ನೇ ಆರೋಪಿ ಅಂತ ಒಟ್ಟು 2,19,00,000 ರೂಪಾಯಿ ಹಣವನ್ನ ವಾಪಸ್ ತಗೊಂಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಆರೋಪಿ ಇದರಲ್ಲಿ ಪ್ರಕಾಶ್ ಸಿದ್ಲಿಂಗ್ ಗಟ್ಟಿ, ಈತ ಅಲಪ್ನೂರು ರಾಯಬಾಗ್ದವನು.
ಈತನ ಮೇಲೆ ಉಗಾರ್ ಶುಗರ್ ಫ್ಯಾಕ್ಟರಿಗೂ ಕೂಡ ಇದೇ ರೀತಿ ಮೋಸ ಮಾಡಿದ್ದಾನೆ. ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಜಮಖಂಡಿ ರೂರಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಈ ರೀತಿ ಮಾಡಿದ್ದು ಕೂಡ ಬೆಳಕಿಗೆ ಕಂಡು ಬಂದಿದೆ. ಈತ ಈ A1, A2, A3 ಆರೋಪಿಗಳ ಜೊತೆಗೆ ಸೇರಿಬಿಟ್ಟು ಒಟ್ಟು 27 ಜನರ ಹೆಸರಿನಲ್ಲಿ ಈ ಕಬ್ಬು ಫೇಕ್ ಜನರೇಟ್ ಬಿಲ್ಗಳನ್ನ ಮಾಡಿ ಸುಮಾರು 6,61,97,634 ರೂಪಾಯಿನ ಪಡೆದಿರ್ತಾನೆ. ಅದು ಕೂಡ ವಾಪಸ್ಸು ನಮ್ಮ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಈತನ ತಮ್ಮನಾದಂತ ಪರಮಾನಂದ ಗಡ್ಡಿ 4ನೇ ಆರೋಪಿ ಏನಿದಾನೆ, ಸಿದ್ಲಿಂಗ್ ಗಡ್ಡಿಯ ತಮ್ಮ ಪರಮಾನಂದ ಗಡ್ಡಿನೂ ಕೂಡ ಇವ್ರ ಜೊತೆ ಇನ್ವಾಲ್ವ್ ಆಗಿರ್ತಾರೆ. ಇವನು ಅಣ್ಣ ತಮ್ಮ ಸೇರಿಬಿಟ್ರೆ ಇಷ್ಟೊಂದು ದುಡ್ಡನ್ನ ಇದನ್ ಮಾಡಿರ್ತಾರೆ. ಅದನ್ನು ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಮಹಾದೇವ್ ಕಾಂಬ್ಳೆ ಅನ್ನೋನು, ಈತನು ಕೂಡ ರಾಯಬಾಗ್ ತಾಲೂಕನು. ಈತ ಒಟ್ಟು 9 ಜನರ ಹೆಸರಲ್ಲಿ ಈ ರೀತಿ ಬಿಲ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಅಂದ್ರೆ ದುಡ್ಡುಗಳನ್ನ ಹಾಕ್ಸ್ಕೊಂಡಿರ್ತಾನೆ. ಈತನಿಂದ ಒಟ್ಟು 1,36,88,000 ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಬಾಳಪ್ಪ ಪಾಂಡು ಬೋಪಡೆ, ಈತನು ಕೂಡ ರಾಯಬಾಗ್ ತಾಲೂಕು ಅಲಕ್ನೂರ್ದವನು. ಈತನು ಕೂಡ ಇವರೆಲ್ಲ ಜನರ ಜೊತೆಗೆ ಶಾಮೀಲಾಗಿ ಒಟ್ಟು 12 ಜನರ ಹೆಸರಿನಲ್ಲಿ ಬಿಲ್ ಮಾಡಿಸಿ ಸುಮಾರು 2,56,996 ರೂಪಾಯಿಯನ್ನ ಪಡ್ಕೊಂಡಿರ್ತಾನೆ. ಇನ್ನೊಬ್ಬ ಪ್ರಭಾಕರ್ ಸಿಂಗ್ ಅನ್ನೋನು ಕೂಡ ಈತ ಹೂಗಾರದವನು, ರಾಯಬಾಗ್ ತಾಲೂಕು. ಈತ 2019ರಿಂದ 21ರಲ್ಲಿ ಹೂಗಾರ್ ಕಾರ್ಖಾನೆಯಲ್ಲಿ ರೈತರ ಜಮೀನಿಗೆ ಹೋಗಿ ಕಬ್ಬು ಬೆಳೆಯನ್ನ ನೋಡಿ ಕಬ್ಬು ಕಳಿಸುವ ಕೆಲಸ ಮಾಡಿರ್ತಾನೆ. ಈತನು ಕೂಡ ಒಬ್ಬ ಚಿಟ್ಟಬಾಯ್ ತರ, ಫೀಲ್ಡ್ ಆಫೀಸರ್ ತರ ಕೆಲಸ ಮಾಡದಂತ ಅನುಭವ ಇದ್ದವನು. ಈತನು ಕೂಡ ಏನು ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ತಮಗೆ ಬೇಕಾಗಿರುವಂತ ಒಂದು 6 ಜನರ ಹೆಸರಲ್ಲಿ ಈ ರೀತಿಯಾದಂತಹ ಕಮಿಷನ್ ನೆಪದಲ್ಲಿ ಬಿಲ್ಗಳನ್ನ ಕ್ರಿಯೇಟ್ ಮಾಡಿ ಸುಮಾರು 63,61,539 ರೂಪಾಯಿಯನ್ನ ಪಡ್ಕೊಂಡಿರ್ತಾನೆ. ಇದೊಂದು ವ್ಯವಸ್ಥಿತವಾಗಿ ಈ ಪ್ರೆಸ್ ಮೀಟ್ ನ ಉದ್ದೇಶ ಏನು ಅಂತಂದ್ರೆ ಯಾವ ರೀತಿ ಏನು ಈ ತೂಕದ ಹೆಸರಿನಲ್ಲಿ ಮತ್ತೆ ಫೀಲ್ಡ್ ಲೆವೆಲ್ ಇದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಚಿಟ್ ಬೈ ಫೀಲ್ಡ್ ಆಫೀಸರ್ಸ್ ಏನಿರ್ತಾರೆ ಅವ್ರು ಆಕ್ಚುಲಿ ಶುಗರ್ ಫ್ಯಾಕ್ಟರಿ ಏರಿಯಾದಲ್ಲಿ ಯಾರ್ಯಾರು ರೈತರು ಎಷ್ಟೆಷ್ಟು ಕಬ್ಬು ಬೆಳೆದಿದ್ದಾರೆ, ಎಷ್ಟು ಏರಿಯಾ ಬರುತ್ತೆ, ಅಂದಾಜು ಎಷ್ಟು ಕಬ್ಬು ಈ ಸಾರಿ ನಮ್ಮ ಫ್ಯಾಕ್ಟ್ರಿಗೆ ಬರುತ್ತೆ, ಎಷ್ಟು ನುರಿತ ಏನು ಕಬ್ಬು ನುರ್ಸೋದಾಗತ್ತೆ ಅನ್ನುವಂತ ಒಂದು ಇದ್ರಲ್ಲಿ ರೈತರು ಎಲ್ಲೆಲ್ಲಿ ಬೆಳೆದಿದ್ದಾರೆ. ಯಾಕಂದ್ರೆ ನಾಳೆ ಕಟ್ ಮಾಡೋ ಗ್ಯಾಂಗ್ಸ್ ಗಳು ಬರ್ತಿರ್ತವೆ, ಟ್ರಾನ್ಸ್ಪೋರ್ಟೇಶನ್ಸ್ ಬರ್ತಾ ಇರುತ್ತೆ. ಇವೆಲ್ಲಾ ವಿಚಾರಗಳಲ್ಲಿ ಆಪ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಎಂದ್ ಅವ್ರು ಬೆಳೆ ಹಾಕಿದ್ರು, ಎಂದ್ ಅದು ಕಟಾವಿಗೆ ಬರುತ್ತೆ, 12 ತಿಂಗಳಾಯ್ತು, 11 ತಿಂಗಳಾಯ್ತು, 13 ತಿಂಗಳಾಯ್ತು, ಆ ಕಟಾವಿಗೆ ಬಂದಂಗೆಲ್ಲ ಈ ಗ್ಯಾಂಗ್ಸ್ ಗಳನ್ನ ಕಳಿಸಿ ಕಟಾವ್ ಮಾಡುವಂತದ್ದು ವ್ಯವಸ್ಥೆ ಇರುತ್ತೆ. ಅಲ್ಲಿ ಬೆಳೆದೇ ಇರುವಂತಹ ರೈತರ ಹೆಸರಲ್ಲಿ ಕಬ್ಬು ಬೆಳೆದಿದ್ದಾರೆ ಅಂತೇಳಿ ಫೇಕ್ ಐಡಿಗಳನ್ನ ಅದ್ರ ಕೋಡ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ನಾಳೆ ಇವರು ವರ್ಕಿಂಗ್ ಶಿಫ್ಟ್ ಅಲ್ಲಿ ಆ ರೈತ ಬಂದು ಕಬ್ಬನ್ನ ಹಾಕದ ಅಂತಂತ ಹೇಳಿ, ಟ್ರ್ಯಾಕ್ಟರ್ ಬಂದಿರಲ್ಲ, ರೈತ ಬಂದಿರಲ್ಲ, ಕಬ್ಬುನು ಬಂದಿರಲ್ಲ, ಸೊ ಬಂದು ಫ್ಯಾಕ್ಟರಿಗೆ ಬಿದ್ದಿದೆ ಅಂತಂತ ಹೇಳಿ ತೋರಿಸ್ತಾರೆ. ಈ ರೀತಿ ಫೇಕ್ ಬಿಲ್ ಗಳನ್ನ ಜನರೇಟ್ ಮಾಡ್ತಾರೆ. ಕಬ್ಬು ಬಂದ್ ಬೀಳದೆ ಇದ್ರು ಕೂಡ ಕಬ್ಬು ಬಂದಿದೆ ಅಂತ ಶುಗರ್ ಫ್ಯಾಕ್ಟರಿಗೆ ಹೇಳಿದಾಗ ಅವ್ರದ್ದು ಇಳುವರಿನೂ ಕೂಡ ವಾರ್ಷಿಕ ಇಳುವರಿ ಕೃಷ್ಣಾ ಬೆಲ್ಟ್ ಅಲ್ಲಿ ಸುಮಾರು ಇಳುವರಿ 11ರಿಂದ 13ರವರೆಗೂ ಇದೆ. ನಾವು ನಿಪ್ಪಾಣಿ ಅಂತ ಇಲ್ಲಿ ಏನೋ ಬಿಜಾಪುರವರೆಗೂ ಕೂಡ ಚೆಕ್ ಮಾಡಿದಾಗ ವೇರಿಯೇಷನ್ ಇರುತ್ತೆ. ಐ ಥಿಂಕ್ ಇತ್ತೀಚೆಗೆ ಅದು ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ಯಾಕೆ ಇಳುವರಿ ಕಡಿಮೆ ಆಗಿದೆ, ಯಾಕೆ ಇದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಅಂತ ಅವರು ರಿವಿಸಿಟ್ 2025-26ರಲ್ಲಿ ಅವರು ಆಂತರಿಕವಾಗಿ ಇದನ್ನ ಚೆಕ್ ಮಾಡಿದಾಗ ಸುಮಾರು 17,000 ಮೆಟ್ರಿಕ್ ಟನ್ ಫೇಕ್ ಬಿಲ್ ಕ್ರಿಯೇಟ್ ಆಗಿದೆ. ಯಾಕಂತಂದ್ರೆ ನಿಮಗದು ಇಲ್ಲದೇನೆ ಆಡಪ್ ಆಗಿರುತ್ತೆ, ಇಳುವರಿ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಅವ್ರು ಇಂಟರ್ನಲಿ ಇದನ್ನ ಆಡಿಟ್ ಮಾಡಿದಾಗ ಇದು ಬೆಳಕಿಗೆ ಬರುತ್ತೆ. ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ವಿಶೇಷವಾಗಿ ತೆಗೆದುಕೊಂಡು ನೋಡಿದಾಗ ಇದು ಒಂದೇ ವರ್ಷ ಅಲ್ಲ, ಕಳೆದ 5-6 ವರ್ಷದಲ್ಲಿ ಈ ರೀತಿ ತೂಕದಲ್ಲಿ ಏನು ಈ ವ್ಯಕ್ತಿಗಳು ಮೋಸ ಮಾಡಿ ಫ್ಯಾಕ್ಟರಿಗೆ ಮೋಸ ಮಾಡಿದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಕೆಲಸವನ್ನ ಮಾಡಿದಂತ ಎಲ್ಲಾ ಪೊಲೀಸ್ ತಂಡ, ನಮ್ಮ ಅಡಿಷನಲ್ SP, DSP, CPI, PSI ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸೊ ಇದು ಕೋಆಪರೇಟಿವ್ ಸೊಸೈಟಿ ಅಂತಂತಂದ್ರೆ ಇದು ರೈತರದ ಶುಗರ್ ಫ್ಯಾಕ್ಟರಿ. ಹಾಗಾಗಿ ಇದು ರೈತರಿಗೆ ಇನ್ ಜನರಲ್ ಸಾರ್ವಜನಿಕರಿಗೆ ರೈತರಿಗೆ ಲಾಸ್ ಆದಂಗ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟೊಂದು ಪ್ರಮಾಣದಲ್ಲಿ ದುಡ್ಡನ್ನ ಮರಳಿಸುವಲ್ಲಿ ನಮ್ಮ ತನಿಖಾ ತಂಡ ಸಫಲವಾಗಿದೆ. ಸೊ ಐ ಹಾರ್ಟ್ಲಿ ಕಂಗ್ರಾಚುಲೇಟ್ ದೆಮ್ ಆನ್ ಬಿಹಾಫ್ ಆಫ್ ಮೈ ಡಿಪಾರ್ಟ್ಮೆಂಟ್.
CNC